ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣ. ಈಗಾಗಲೇ ಆ ಅನಾಮಿಕ ದೂರುದಾರ ಇವತ್ತು ಮತ್ತೆ ಎಸ್ಐಟಿ ಕಚೇರಿಗೆ ಕರೆಸಿದ್ದಾರೆ. ಇವತ್ತು ಕೂಡ ಸ್ಪಾಟ್ ಮಹಜರ್ ನಡೆಯುತ್ತೆ. ಎಸ್ಐಟಿಯಿಂದ ಇಂದು ಮತ್ತೆ ಸ್ಥಳ ಗುರುತು ಕಾರ್ಯ ಮುಂದುವರಿಯುತ್ತೆ. ನಿನ್ನೆ 13 ಶವ ಹೂತ ಜಾಗಗಳನ್ನು ಈ ಅನಾಮಿಕ ತೋರಿಸಿದ್ದಾರೆ. ಇವತ್ತು ಮತ್ತಷ್ಟು ಶವಗಳನ್ನು ಹೂತಿಟ್ಟ ಜಾಗವನ್ನು ಗುರುತು ಮಾಡಲಾಗುತ್ತೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾರೆ. ಎಸ್ಐಟಿ ಕಚೇರಿಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಕೂಡ ಬಂದಿದ್ದಾರೆ. ಹೂತಿಟ್ಟ ಶವ ಮೇಲಕ್ಕೆತ್ತುವ ಪ್ರಕ್ರಿಯೆಗೆ ವೈದ್ಯರ ನೆರವು, ಅದಕ್ಕೋಸ್ಕರ ಬೆಂಗಳೂರಿನಿಂದ 4 ಜನ ವೈದ್ಯರ ತಂಡ ಧರ್ಮಸ್ಥಳಕ್ಕೆ ಬಂದಿದೆ. ಇವತ್ತು ಮೋಸ್ಟ್ಲಿ ಡಿಗ್ ಮಾಡ್ತಾರೆ ಅನ್ಸುತ್ತೆ. ಅಂದರೆ ಭೂಮಿಯನ್ನು ತೆಗೆದು ಆ ಮೂಳೆಗಳನ್ನು ತೆಗೆಯುವಂತಹ ಪ್ರಕ್ರಿಯೆ, ಶವಗಳನ್ನು ಪ್ಲೇಸ್ ಗುರುತಿಸಿದಾರಲ್ಲ ಈಗಾಗಲೇ 13 ನಂಬರ್ಸು ಕೂಡ ಹಾಕಿದ್ದಾರೆ, 1 2 3 4 ಅಂತಂದ್ಬಿಟ್ಟು. ಹಾಗಾಗಿ ಆ ಜಾಗಗಳಿಗೆ ತೆರಳಿ ಅದನ್ನು ಅಗೆಯುವಂತಹ ಕೆಲಸ ಆಗುತ್ತೆ. ಅಗೆದು ಅಲ್ಲಿ ಶವಗಳಿದ್ದರೆ ಅದನ್ನು ತೆಗೆಯೋದು, ಮತ್ತು ಡಾಕ್ಟರ್ಸ್ ಎಲ್ಲ ಬಂದಿರ್ತಾರೆ. ಪರ್ಟಿಕ್ಯುಲರ್ ಆಗಿ FSL ಏನೇನು ಕಳಿಸ್ಬೇಕು ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಇದು ನಿನ್ನೆ ಮೊನ್ನೆ ಕೇಸ್ ಅಲ್ಲ, ವರ್ಷಾನುಗಟ್ಟಲೆ ಆಗೋಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಸೊ ಈಗಾಗಲೇ SIT ಕಚೇರಿಗೆ ದೂರುದಾರ ಆಗಮಿಸಿದ್ದಾರೆ ಅಂತ. ಸೊ ಇವತ್ತಿನ ಪ್ರಕ್ರಿಯೆಗಳು ಏನೇನು? ನಿನ್ನೆ ಸುಮಾರು 13 ಕಡೆಗಳಲ್ಲಿ ಆತ ಗುರುತನ್ನು ಮಾಡಿರುವಂಥದ್ದು. ಇಂಥ ಕಡೆಗಳಲ್ಲಿ ಶವವನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಆತ ಮೊದಲಿಗೆ ಮಾಡಿರುವಂಥದ್ದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂಥ ಒಂದು ಖಾಲಿ ಸ್ಥಳದಲ್ಲಿ. ನೇತ್ರಾವತಿ ನದಿಯನ್ನು ಕೆಳಗೆ ಇದೆ, ಅದು ಸ್ನಾನಘಟ್ಟ, ಅದರ ಸಮೀಪದಲ್ಲೇ ಒಂದು ಖಾಲಿ ಜಾಗ ಇತ್ತು. ಅಲ್ಲಿ ಅದನ್ನು ಆತ ಮೊದಲಿನ ಶವವನ್ನು ತೋರಿಸಿರುವಂಥದ್ದು. ಈ ಜಾಗದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿಗೆ ಅಧಿಕಾರಿಗಳು ಅದನ್ನು ಸೆಕ್ಯೂರ್ ಮಾಡುವಂಥ ಕೆಲಸ ಮಾಡಿದ್ದಾರೆ, ಟೇಪ್ ಹಾಕುವಂಥ ಕೆಲಸ ಮಾಡಿದ್ದಾರೆ. ಆ ಬಳಿಕ ಅಲ್ಲಿ ನಂಬರ್ 1 ಅಂತ ಅಲ್ಲಿ ಇಟ್ಟಿದ್ದಾರೆ. ಆ ಬಳಿಕ ಅದೇ ಪಕ್ಕದಲ್ಲಿರುವಂಥ ದೊಡ್ಡ ಅರಣ್ಯದೊಳಗೆ ಆತ ಕರ್ಕೊಂಡು ಹೋಗಿರುವಂಥದ್ದು ಅಧಿಕಾರಿಗಳ ತಂಡವನ್ನು. ಅಲ್ಲಿ ಸುಮಾರು 7 ಕಡೆಗಳಲ್ಲಿ, ಅಂದರೆ ಇದನ್ನು ಸೇರಿಸಿ ಒಟ್ಟು 8 ಕಡೆಗಳಲ್ಲಿ ಸ್ಥಳವನ್ನು ಗುರುತಿಸಿದ್ದಾನೆ. ಅಲ್ಲೆಲ್ಲ ಕಡೆಗಳಲ್ಲಿ ಸೆಕ್ಯೂರ್ ಮಾಡುವಂಥ ಕೆಲಸ ಆಗಿದೆ, ಜೊತೆಗೆ ನಂಬರ್ ಇಡುವ ಕೆಲಸ ಆಗಿದೆ. ಜೊತೆಗೆ ಇಬ್ಬಿಬ್ಬರು ಶಸ್ತ್ರಸಜ್ಜಿತ ANF ಪಡೆಯ ಸಿಬ್ಬಂದಿಗಳನ್ನು ಅಲ್ಲಿ ರಾತ್ರಿ ಪೂರ್ತಿ ಕಾವಲು ಕಾಯಲಿಕ್ಕೆ, ಜೊತೆಗೆ ಅದರ ಬಳಿಕವು ನಿರಂತರವಾಗಿ ಕಾವಲು ಕಾಯಲಿಕ್ಕೆ ಬಿಡಲಾಗಿತ್ತು. ಹಾಗಾಗಿ ಆ ಸ್ಥಳವನ್ನು ಸಂಪೂರ್ಣವಾಗಿ ಸೆಕ್ಯೂರ್ ಮಾಡುವ ಕೆಲಸ ಆಗಿದೆ. ಜೊತೆಗೆ ಈ ಸ್ನಾನಘಟ್ಟ ಮತ್ತು ನೇತ್ರಾವತಿ ಸೇತುವೆಯ ಮಧ್ಯಭಾಗದಲ್ಲಿರುವಂಥ ಕಾಡಿನಲ್ಲೂ ಸುಮಾರು 4 ಕಡೆಗಳಲ್ಲಿ ಇದೇ ರೀತಿಯಾದಂಥ ಸ್ಥಳವನ್ನು ಗುರುತಿಸಲಾಗಿದೆ. ಜೊತೆಗೆ ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಲಭಾಗದಲ್ಲಿ ಒಂದು ಕಡೆಯಲ್ಲಿ ಈ ರೀತಿಯಾದಂಥ ಸ್ಥಳವನ್ನು ಗುರುತಿಸಲಾಗಿದೆ. ಒಟ್ಟು 13 ಕಡೆಗಳಲ್ಲಿ ಗುರುತಿಸಲಾಗಿದೆ. ಇನ್ನೊಂದಷ್ಟು ಕಡೆಗಳಲ್ಲಿ ಇದೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆ ಪ್ರಕ್ರಿಯೆಯು ಇವತ್ತು ಆಗುತ್ತೆ. ಅದರ ಜೊತೆಗೆ ಇವತ್ತು ನಿನ್ನೆ ಎಲ್ಲೆಲ್ಲಿ ಗುರುತನ್ನು ಮಾಡಲಾಗಿತ್ತು ಎಲ್ಲ ಜಾಗವನ್ನು ಅಗೆಯುವಂಥ ಕೆಲಸಕ್ಕೂ ಇವತ್ತು ಮುಂದಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ SITಯ ಬೆಳ್ತಂಗಡಿಯಲ್ಲಿರುವಂಥ ಕಚೇರಿಗೆ ದೂರುದಾರ ಆಗಮಿಸಿರುವಂಥದ್ದು, ಅಧಿಕಾರಿಗಳು ಆಗಮಿಸಿರುವಂಥದ್ದು, ಜೊತೆಗೆ ಮಂಗಳೂರಿನ KMCನ 4 ವೈದ್ಯರು ಆಗಮಿಸಿದ್ದಾರೆ. ಅದರ ಜೊತೆಗೆ ಗ್ರಾಮ ಪಂಚಾಯತ್ ಧರ್ಮಸ್ಥಳದಿಂದ ಸುಮಾರು 12 ಮಂದಿ ಸಿಬ್ಬಂದಿಗಳನ್ನು ಅಗೆಯುವ ಕೆಲಸಕ್ಕಾಗಿ ಇವತ್ತು ನೇಮಕ ಮಾಡಲಾಗಿದೆ. SIT ಅಧಿಕಾರಿಗಳ ಸೂಚನೆ ಮೇರೆಗೆ ಗ್ರಾಮ ಪಂಚಾಯತಿನ ಸಿಬ್ಬಂದಿಗಳನ್ನು 12 ಮಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅವರು ಅಗೆಯುವ ಸಾಧ್ಯತೆ ಇರುವಂಥದ್ದು, ಅವರನ್ನೇ ಈ ಒಂದು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ದಿನಪೂರ್ತಿ ಈ ಒಂದು ಎಲ್ಲ 13 ಕಡೆಗಳಲ್ಲಿ ಅಗೆಯುವಂಥ ಕೆಲಸ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದಷ್ಟು ಜಾಗಗಳನ್ನು ಗುರುತು ಮಾಡುವಂಥ ಕೆಲಸವೂ ನಡೆಯುತ್ತದೆ. ಹಾಗಾಗಿ ಇವತ್ತು ಪೂರ್ತಿಯಾಗಿ ಈ ಪ್ರಕ್ರಿಯೆಗಳೆಲ್ಲ ನಡೀತದೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಜೊತೆಗೆ ವೈದ್ಯರ ಅಗತ್ಯ ಇರುತ್ತೆ. ಈ ಒಂದು ಆಗಿದ್ದ ಬಳಿಕ ಅಲ್ಲಿ ಏನಾದರೂ ಸ್ಕೆಲಿಟನ್ ಸಿಕ್ಕಿದ್ರೆ ಅದನ್ನು ಜೋಡಿಸುವಂಥ ಕೆಲಸಗಳು, ಅದರ ಜೊತೆಗೆ ಅದನ್ನು FSLಗೆ ಕಳಿಸಲಿಕ್ಕೆ ಬೇಕಾದಂಥ ಮಾದರಿಯನ್ನು ತೆಗೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಈಗ ಸಂಪೂರ್ಣವಾಗಿ ಮಾಡಲಾಗಿದೆ. ಹಾಗಾಗಿ ಇವತ್ತು ಈ 13 ಕಡೆಗಳಲ್ಲೂ ಅಗೆಯುವಂಥ ಸಾಧ್ಯತೆಗಳಿರುವಂಥದ್ದು. ಅದರ ಜೊತೆಗೆ ಇನ್ನೊಂದಷ್ಟು ಕಡೆಗಳಲ್ಲಿ ಜಾಗವನ್ನು ಗುರುತಿಸುವಂಥದ್ದು. ಅದರಲ್ಲೂ ನಿನ್ನೆ ಕೊನೆಯ ವೇಳೆಗೆ ಸಂಜೆ ಆಗ್ತಿದ್ದಂತೆ ಕನ್ಯಾಡಿ ಬಳಿಯ ಒಂದು ಖಾಸಗಿ ತೋಟದಲ್ಲೂ ಇದೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಅಲ್ಲಿವರೆಗೆ ಹೋಗಲಾಗಿತ್ತು, ಆದರೆ ಅದನ್ನು ಗುರುತು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಇವತ್ತು ಮುಂದುವರಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇವತ್ತು ಒಂದು ಕಡೆಯಿಂದ ಗುರುತು ಮಾಡುವ ಕೆಲಸ ಆಗುತ್ತೆ, ಇನ್ನೊಂದು ಕಡೆಯಿಂದ ನಿನ್ನೆ ಗುರುತು ಮಾಡಿರುವಂಥ ಕಡೆಗಳಲ್ಲಿ ಶವಗಳ ಅಸ್ಥಿಪಂಜರವನ್ನು ತೆಗೆಯುವಂಥ ಸಾಧ್ಯತೆಯೂ ಇರುವಂಥದ್ದು. ಅರವಿಂದ್, ಈಗ ದೂರುದಾರ ಹೇಳಿರ್ತಕ್ಕಂಥದ್ದು ನಾನು ಈ ಥರ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ. ಸೊ ಆತನಿಗೆ ಅಷ್ಟೂ ಜಾಗಗಳು ನೆನಪಿಲ್ಲದೆ ಹೋದರೂ ಕೂಡ ಆತನ ನೆನಪಿನ ಶಕ್ತಿನಲ್ಲಿ ಎಷ್ಟು ತೋರಿಸ್ಬೋದು ಪ್ಲೇಸ್ಗಳನ್ನು, ಅಷ್ಟನ್ನು ಗುರುತು ಮಾಡೋ ಪ್ರಕ್ರಿಯೆ ಆಗಲೇಬೇಕಾಗುತ್ತಲ್ವಾ ಸುಪಾಲ್?
ಖಂಡಿತ ನಿನ್ನೆ ಆತ ಹೇಳಿರುವ ಪ್ರಕಾರ ಸುಮಾರು 15 ಕಡೆಗಳಲ್ಲಿ ಗುರುತು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಆತನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಎಲ್ಲವನ್ನ ಹೇಳಿದ್ದಾನೆ, ಯಾವ್ಯಾವ ಅರಣ್ಯ ಪ್ರದೇಶದಲ್ಲಿ ಎಷ್ಟೆಷ್ಟುಗಳನ್ನು ಶವವನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ನಿನ್ನೆ ಒಂದು ದಿನದಲ್ಲಿ 15 ಕಡೆ ಗುರುತು ಮಾಡಬೇಕು ಅಂತ ಪ್ಲಾನ್ ಮಾಡಿದಿದ್ರು, ಸುಮಾರು 13 ಮಾತ್ರ ಆಗಿರುವಂಥದ್ದು. ಇನ್ನೊಂದಷ್ಟು ಕಡೆಗಳಲ್ಲಿ ಇದೆ ಅನ್ನುವಂಥದ್ದು ಆತನಿಗೆ ಖಂಡಿತವಾಗಿಯೂ ಗೊತ್ತಿದೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಅದನ್ನು ಗಮನಿಸುತ್ತಿದ್ರೆ ನಿನ್ನೆ ಆತ ಏಕಾಏಕಿಯಾಗಿ ನೇರವಾಗಿ ಒಂದು ಅರಣ್ಯಕ್ಕೆ ಹೋಗ್ತಾನೆ, ಅಲ್ಲಿ ಇಂಥ ಕಡೆಗಳಲ್ಲಿ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಒಂದು ಮಾಮೂಲಿಯಾಗಿ ಇಷ್ಟು ದೂರದಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳಲಿಲ್ಲ. ಪರ್ಟಿಕ್ಯುಲರ್ ಆಗಿ ಇಂಥ ಸ್ಥಳದಲ್ಲೇ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಪಾಯಿಂಟ್ ಔಟ್ ಮಾಡಿ ಎಲ್ಲ ಕಡೆಗಳಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಇನ್ನೊಂದಷ್ಟು ಜಾಗಗಳು ಅದೇ ರೀತಿ ನೆನ್ಪುಳಿದಿರುವಂಥ ಸಾಧ್ಯತೆಯೂ ಇದೆ. ಸುಮಾರು 11 ವರ್ಷಗಳ ಬಳಿಕ ಆತ ಈ ಪ್ರದೇಶಕ್ಕೆ ಬಂದಿರುವುದು ಅನ್ನುವಂಥದ್ದನ್ನು ಆತ ಹೇಳ್ಕೊಳ್ತಾ ಇದ್ದಾನೆ. ಜೊತೆಗೆ ಸುಮಾರು 20 ವರ್ಷಗಳಿಂದ ಹೂತಾಕಿರುವಂಥ ಸ್ಥಳಗಳು ಇದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಕರೆಕ್ಟಾಗಿ ಇದು ನೆನಪು ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಆತ ತಿಳಿಸಿರುವ ಪ್ರಕಾರ ಈ ಕೆಲವೊಂದು ಕಡೆಗಳಲ್ಲಿ ನಿಗದಿತವಾಗಿ ಇಂತಹ ಸ್ಥಳದಲ್ಲೇ ಇದೆ ಅನ್ನುವಂಥದ್ದನ್ನು ತೋರಿಸಿದ್ದಾನೆ. 11 ವರ್ಷದ ಬಳಿಕ ಈ ಅರಣ್ಯ ದಟ್ಟ ಅರಣ್ಯ ಆಗಿದೆ, ಗಿಡಗಂಟೆಗಳು ಬೆಳೆದಿದೆ, ಆದರೂ ಆತ ಈ ಸ್ಥಳದಲ್ಲೇ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಸದ್ಯಕ್ಕೆ SIT ಅಧಿಕಾರಿಗಳು ಅದನ್ನು ಸೆಕ್ಯೂರ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಅದನ್ನು ಹೊರತೆಗೆಯುವಂಥ ಸಂದರ್ಭದಲ್ಲಿ ಆತ ಹೇಳಿರುವಂಥದ್ದು ನಿಖರವಾಗಿ ಇದೆಯಾ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ರೈಟ್ ಸುಖಪಾಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇವತ್ತು ಕೂಡ ಸ್ಥಳಗಳನ್ನು ಗುರುತಿಸಿ ಸಾಧ್ಯವಾದರೆ ಅದನ್ನು ಓಪನ್ ಮಾಡಿ ಅಲ್ಲಿ ಏನು ಹೆಣ ಸ್ಕೆಲಿಟನ್ ಸಿಗುತ್ತಾ, ಅಸ್ಥಿ ಪಂಜರ, ಇವೆಲ್ಲ ಪ್ರಕ್ರಿಯೆಗಳು ಇನ್ನು ಮುಂದಕ್ಕೆ ಆರಂಭ ಆಗುತ್ತೆ.